ಆತ್ಮೀಯ ಮುಖ್ಯೋಪಾಧ್ಯಾಯರುಗಳಿಗೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲಾಖೆಯ ನಿಯಮಾನುಸಾರ ಮಕ್ಕಳಿಗಾಗಿ ನಾವು ಶೂ ಮತ್ತು ಸಾಕ್ಸ್ಗಳನ್ನು ಖರೀದಿಸಿ ವಿತರಣೆ ಮಾಡಿರುತ್ತೇವೆ. ಶೂ ಮತ್ತು ಸಾಕ್ಸ್ ಖರೀದಿ ಪ್ರಕ್ರಿಯೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು. ಬನ್ನಿ, ಏನೆಲ್ಲ ಅಪ್ಲೋಡ್ ಮಾಡಬೇಕು, ಏನೆಲ್ಲ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕು ಹಾಗೂ ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಬನ್ನಿ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ. ಇಲ್ಲಿ ಸ್ಕೂಲ್ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಲಗಡೆ ಕೆಳಗಡೆ ಒಂದು ಆಪ್ಷನ್ ಇದೆ, eGov ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ ಕೊಡಿ. ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ನಾವು ಈಗಾಗಲೇ ಸಸ್ಯಶ್ಯಾಮಲ ಆನ್ಲೈನ್ ವರ್ಕನ್ನು ಕಂಪ್ಲೀಟ್ ಮಾಡಿದ್ದೇವೆ. ಸಸ್ಯಶ್ಯಾಮಲ ಆನ್ಲೈನ್ ವರ್ಕ್ ಪಕ್ಕದಲ್ಲಿ ಇನ್ಸೆಂಟಿವ್ ಮಾನಿಟರಿಂಗ್ ಲಾಗಿನ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ನಾವು ಸಸ್ಯಶ್ಯಾಮಲ ಕಾರ್ಯಕ್ರಮಕ್ಕೆ ಯಾವ ಯೂಸರ್ ಐ ಡಿ ಪಾಸ್ವರ್ಡನ್ನು ಉಪಯೋಗ ಮಾಡಿದ್ದೇವೆ ಅದೇ ಯೂಸರ್ ಐ ಡಿ ಪಾಸ್ವರ್ಡನ್ನು ನಾವು ಇಲ್ಲಿ ಹಾಕಬೇಕು. ಇಲ್ಲಿ ಬಲಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ HM ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. HM ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಇಯರ್, ಯೂಸರ್ ನೇಮ್, ಪಾಸ್ವರ್ಡ್ ಕೇಳುತ್ತದೆ. ಯೂಸರ್ ನೇಮ್ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಿ. ಪಾಸ್ವರ್ಡ್ ನಿಮ್ಮ ಶಾಲೆಯ SDMC ಅಕೌಂಟ್ ನಂಬರ್ ಅಥವಾ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಿ. ಈಗಾಗಲೇ ಸಸ್ಯಶ್ಯಾಮಲ ಆನ್ಲೈನ್ ವರ್ಕಿಗೆ ಯಾವ ಯೂಸರ್ ಐ ಡಿ ಪಾಸ್ವರ್ಡನ್ನು ಬಳಸಿದ್ದೀರಾ ಅದೇ ಯೂಸರ್ ಐ ಡಿ ಪಾಸ್ವರ್ಡನ್ನು ಬಳಸಿರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಮೇನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು 3 ಹಂತಗಳಲ್ಲಿ ಶೂ ಸಾಕ್ಸ್ ವಿತರಣೆಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಯಾವ 3 ಹಂತಗಳಲ್ಲಿ ನಾವು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಬಲಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೋಮ್ ಕೆಳಗಡೆ ಮೆಡ್ಯೂಲ್ಸ್ ಅಂತ ಇದೆ, ಮೆಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ಮೆಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ 3 ಆಪ್ಷನ್ಸ್ ಓಪನ್ ಆಗುತ್ತವೆ. ಆ್ಯಡ್ ವೆಂಡರ್, ನಮ್ಮ ಶಾಲೆಗೆ ಶೂ ಸಾಕ್ಸ್ಗಳನ್ನು ಸಪ್ಲೈ ಮಾಡಿದಂಥ ಏಜೆನ್ಸಿ ನೇಮನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್, ಯಾವ ಡೇಟಿಗೆ ಮಾಡಿರುತ್ತೇವೆ ಆ ಮಾಹಿತಿಯನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಅದರ ಕೆಳಗಡೆ ಫಂಡ್ಸ್ ರಿಸೀವ್ಡ್, ನಾವು ಇಲಾಖೆಯಿಂದ ಅನುದಾನವನ್ನು ಪಡೆದಿರುತ್ತೇವೆ, ಯಾವ ದಿನಾಂಕಕ್ಕೆ ಎಷ್ಟು ಅನುದಾನವನ್ನು ಪಡೆದಿದ್ದೇವೆ ಆ ಮಾಹಿತಿಯನ್ನು ಫಂಡ್ಸ್ ರಿಸೀವ್ಡ್ ಕಾಲಮ್ನಲ್ಲಿ ಹಾಕಬೇಕು. ಹಾಗಾದರೆ ಮೊದಲಿಗೆ ನಾವು ಆ್ಯಡ್ ವೆಂಡರ್, ನಾವು ಸಪ್ಲೈಯರನ್ನು ಆ್ಯಡ್ ಮಾಡಬೇಕು. ಆದ್ದರಿಂದ ಆ್ಯಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಇರತಕ್ಕಂಥ ಮಾಹಿತಿಗಳು ಓಪನ್ ಆಗುತ್ತವೆ. ಇಲ್ಲಿ ಆ್ಯಡ್ ವೆಂಡರ್ ನೇಮ್ ಅಥವಾ ಸಪ್ಲೈಯರ್ ನೇಮ್, ಯಾವ ಏಜೆನ್ಸಿಯಿಂದ ಶೂ ಸಾಕ್ಸನ್ನು ಖರೀದಿಸಿದ್ದೇವೆ ಆ ಏಜೆನ್ಸಿ ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕು. ಅಡ್ರೆಸ್ ಕಾಲಮ್ನಲ್ಲಿ ಆ ಏಜೆನ್ಸಿಯ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕು. GSTIN ನಂಬರ್, ಆ ಏಜೆನ್ಸಿಯ GSTIN ನಂಬರನ್ನು ಕೂಡ ನಾವು ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಪ್ರೈಸನ್ನು ಕೂಡ ನಾವು ಎಂಟರ್ ಮಾಡಬೇಕು. ಒಂದು ಜೊತೆ ಶೂಗೆ ಎಷ್ಟು ಪ್ರೈಸ್ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಎಂಟರ್ ಮಾಡಬೇಕು. ಕ್ಲಾಸ್ 1 to 5th, ಕ್ಲಾಸ್ 6 to 8th, ಕ್ಲಾಸ್ 9th to 10th. ನಮ್ಮ ಶಾಲೆ LPS ಆಗಿದ್ದರೆ 1 to 5thನಲ್ಲಿ 265 ಅಮೌಂಟನ್ನು ಎಂಟರ್ ಮಾಡಿ ಉಳಿದ ಕಾಲಮ್ಗಳಲ್ಲಿ 0 ಅಂತ ಹಾಕಬೇಕು. ನಮ್ಮ ಶಾಲೆ HPS ಆಗಿದ್ದರೆ 1 to 5thನಲ್ಲಿ 265 ಹಾಗೂ 6ರಿಂದ 8ನೇ ತರಗತಿ ಕಾಲಮ್ನಲ್ಲಿ 295 ಅಮೌಂಟನ್ನು ಎಂಟರ್ ಮಾಡಿ 9ರಿಂದ 10ನೇ ತರಗತಿ ಕಾಲಮ್ನಲ್ಲಿ 0 ಅಂತ ಹಾಕಿ ಸಬ್ಮಿಟ್ ಮಾಡಬೇಕು. ಹೈಸ್ಕೂಲ್ ಆಗಿದ್ದರೆ ಮೊದಲ 2 ಕಾಲಮ್ಗಳನ್ನು 0 ಇಟ್ಟು 9ರಿಂದ 10ನೇ ತರಗತಿಗೆ ಎಷ್ಟು ಅಮೌಂಟ್ ಇದೆ ಆ ಅಮೌಂಟನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲ ಮಾಹಿತಿಯನ್ನು ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ನಾವು ಎಂಟರ್ ಮಾಡಿರುವಂತಹ ಮಾಹಿತಿಯನ್ನು ಚೆಕ್ ಮಾಡಿಕೊಳ್ಳಬೇಕು. ಏನಾದರೂ ತಪ್ಪು ಮಾಹಿತಿಯನ್ನು ಎಂಟರ್ ಮಾಡಿದ್ದರೆ ಆ್ಯಕ್ಷನ್ ಕಾಲಮ್ನಲ್ಲಿ ಡೆಲೀಟ್ ಅಂತ ಆಪ್ಷನ್ ಇದೆ, ಡೆಲೀಟ್ ಮೇಲೆ ಕ್ಲಿಕ್ ಮಾಡಿ ಸರಿಯಾದಂಥ ಮಾಹಿತಿಯನ್ನು ಮತ್ತೆ ನಾವು ಅಪ್ಡೇಟ್ ಮಾಡಬೇಕು. ಇವಾಗ 2ನೇ ಹಂತ, ಬ್ಯಾಕ್ ಬನ್ನಿ. 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಮೆಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಅದರ ಮೇಲೆ ಕ್ಲಿಕ್ ಮಾಡಿ. ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಇರ್ತಕ್ಕಂಥ ಮಾಹಿತಿಗಳು ಓಪನ್ ಆಗುತ್ತವೆ.
ಇಲ್ಲಿ ಸೆಲೆಕ್ಟ್ ವೆಂಡರ್ ನೇಮ್, ನಾವೀಗಾಗಲೇ ವೆಂಡರನ್ನು ಆ್ಯಡ್ ಮಾಡಿದ್ದೇವೆ. ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೆಂಡರನ್ನು ಸೆಲೆಕ್ಟ್ ಮಾಡಿ. ವೆಂಡರನ್ನು ಸೆಲೆಕ್ಟ್ ಮಾಡಿದಾಗ ಟಿನ್ ನಂಬರ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತದೆ. ಕೆಳಗಡೆ ನಂಬರ್ ಆಫ್ ಶೂ ಆ್ಯಂಡ್ ಸಾಕ್ಸ್ ಡಿಸ್ಟ್ರಿಬ್ಯೂಟೆಡ್ 1 to 5, ನಂಬರ್ ಆಫ್ ಶೂ ಆ್ಯಂಡ್ ಸಾಕ್ಸ್ ಡಿಸ್ಟ್ರಿಬ್ಯೂಟೆಡ್ 6 to 8, ನಂಬರ್ ಆಫ್ ಶೂ ಆ್ಯಂಡ್ ಸಾಕ್ಸ್ ಡಿಸ್ಟ್ರಿಬ್ಯೂಟೆಡ್ ಕ್ಲಾಸ್ 9 to 10. ಮಕ್ಕಳ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. 1 ರಿಂದ 5ನೇ ತರಗತಿಗೆ ಎಷ್ಟು ಜೊತೆ ಶೂಗಳನ್ನು ನಾವು ವಿತರಣೆ ಮಾಡಿದ್ದೇವೆ ಹಾಗೂ 6 ರಿಂದ 8ನೇ ತರಗತಿಗೆ ಎಷ್ಟು ಜೊತೆ ನಾವು ಶೂಗಳನ್ನು ವಿತರಣೆ ಮಾಡಿದ್ದೇವೆ ಮತ್ತು 9 ರಿಂದ 10ನೇ ತರಗತಿಗೆ ಎಷ್ಟು ಜೊತೆ ಶೂಗಳನ್ನು ನಾವು ವಿತರಣೆ ಮಾಡಿದ್ದೇವೆ, ಆ ಮಾಹಿತಿಯನ್ನು ಎಂಟರ್ ಮಾಡಬೇಕು. ನಿಮ್ಮ ಶಾಲೆಗೆ ಅನ್ವಯವಾಗದ ಕಾಲಮ್ಗಳಲ್ಲಿ 0 ಅಂತ ಹಾಕಿ. ಡಿಸ್ಟ್ರಿಬ್ಯೂಟೆಡ್ ಡೇಟ್, ನೀವು ಯಾವ ದಿನಾಂಕಕ್ಕೆ ಶೂ ಸಾಕ್ಸ್ಗಳನ್ನು ವಿತರಣೆ ಮಾಡಿದ್ದೀರಾ ಆ ದಿನಾಂಕವನ್ನು ಸೆಲೆಕ್ಟ್ ಮಾಡಿ. ಕೆಳಗಡೆ ಅಪ್ಲೋಡ್ ಇನ್ವಾಯ್ಸ್ 1, ಅಪ್ಲೋಡ್ ಇನ್ವಾಯ್ಸ್ 2. ಕೆಲವೊಂದು ಶಾಲೆಯವರು 2 ಬಿಲ್ಗಳನ್ನು ಪಡೆದಿರುತ್ತಾರೆ, ಇನ್ನು ಕೆಲವೊಂದು ಶಾಲೆಯವರು ಒಂದೇ ಬಿಲ್ಲನ್ನು ಪಡೆದಿರುತ್ತೇವೆ. ಒಂದೇ ಬಿಲ್ ಇದ್ದರೆ 2 ಕಾಲಮ್ಗಳಲ್ಲಿ ಅದೇ ಬಿಲ್ಲನ್ನು ಅಪ್ಲೋಡ್ ಮಾಡಿ. ಆ ಬಿಲ್ಗಳು JPEG ಫಾರ್ಮೆಟ್ನಲ್ಲಿರಬೇಕು ಹಾಗೂ 500 KB ಒಳಗಡೆ ಇರಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಬಿಲ್ಗಳನ್ನು ಅಪ್ಲೋಡ್ ಮಾಡಿ. ಬಿಲ್ಗಳನ್ನು ಅಪ್ಲೋಡ್ ಮಾಡಿದ ಮೇಲೆ ಮುಂದಿನ ಕಾಲಮ್ನಲ್ಲಿ ಡೇಟ್ ಆಫ್ ಇನ್ವಾಯ್ಸ್ 1, ಡೇಟ್ ಆಫ್ ಇನ್ವಾಯ್ಸ್ 2, ಆ ಬಿಲ್ಗಳ ಮೇಲೆ ಯಾವ ದಿನಾಂಕ ಇರುತ್ತದೆ ಆ ದಿನಾಂಕವನ್ನು ನಮೂದಿಸಿರಿ. ದಿನಾಂಕವನ್ನು ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ನೀವು ತಪ್ಪಾದ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದರೆ ಆ್ಯಕ್ಷನ್ ಕಾಲಮ್ನಲ್ಲಿ ಡೆಲೀಟ್ ಅಂತ ಆಪ್ಷನ್ ಇದೆ. ಡೆಲೀಟ್ ಮೇಲೆ ಕ್ಲಿಕ್ ಮಾಡಿ ಸರಿಯಾದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಯಾವ ದಿನಾಂಕಕ್ಕೆ ಎಷ್ಟು ಅನುದಾನವನ್ನು ಪಡೆದಿದ್ದೇವೆ ಆ ಮಾಹಿತಿಯನ್ನು ಫಂಡ್ಸ್ ರಿಸೀವ್ಡ್ ಕಾಲಮ್ನಲ್ಲಿ ಹಾಕಬೇಕು. ಹಾಗಾದರೆ ಫಂಡ್ಸ್ ರಿಸೀವ್ಡ್ ಮೇಲೆ ಕ್ಲಿಕ್ ಮಾಡೋಣ. ಫಂಡ್ಸ್ ರಿಸೀವ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕೆಳಗಡೆ 4 ಆಪ್ಷನ್ಗಳು ಕಾಣಿಸುತ್ತವೆ. ಫಂಡ್ ರಿಸೀವ್ಡ್ ಫ್ರಮ್ BO ಆರ್ ಡಿಪಾರ್ಟ್ಮೆಂಟ್, ರಿಸೀವ್ಡ್ ಡೇಟ್ ಫ್ರಮ್ BO ಅಂದರೆ ನಾವು ಇಲಾಖೆಯಿಂದ ಎಷ್ಟು ಅನುದಾನವನ್ನು ಪಡೆದಿದ್ದೇವೆ ಆ ಅನುದಾನವನ್ನು ಇಲ್ಲಿ ಎಂಟರ್ ಮಾಡಬೇಕು. ಯಾವ ದಿನಾಂಕಕ್ಕೆ ಅನುದಾನವನ್ನು ಪಡೆಯಲಾಗಿದೆ ಆ ದಿನಾಂಕವನ್ನು ಪಕ್ಕದಲ್ಲಿ ನಮೂದಿಸಬೇಕು. ಕೆಳಗಡೆ ಮತ್ತೊಂದು ಆಪ್ಷನ್ ಇದೆ, ಫಂಡ್ ರಿಸೀವ್ಡ್ ಫ್ರಮ್ ಅದರ್ ಸೋರ್ಸ್ ಇಫ್ ಎನಿ. ನೀವು ಯಾವುದಾದರೂ ಬೇರೆ ಸೋರ್ಸ್ನಿಂದ ಅನುದಾನವನ್ನು ಪಡೆದಿದ್ದರೆ ಅಲ್ಲಿ ಅನುದಾನವನ್ನು ಎಂಟ್ರಿ ಮಾಡಿ ದಿನಾಂಕವನ್ನು ನಮೂದಿಸಬೇಕು. ನೀವು ಯಾವುದೇ ಬೇರೆ ಸೋರ್ಸ್ನಿಂದ ಅನುದಾನವನ್ನು ಪಡೆಯಲಿಲ್ಲ ಅಂತಂದರೆ ಅಲ್ಲಿ 0 ಅಂತ ಹಾಕಿ. 0 ಅಂತ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಆ ಒಂದು ಮಾಹಿತಿಯನ್ನು ನಾವು ಇಲ್ಲಿ ನೋಡ್ಬೋದು. ನಾವು ತಪ್ಪಾದ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದರೆ ಆ್ಯಕ್ಷನ್ ಕಾಲಮ್ನಲ್ಲಿ ಡೆಲೀಟ್ ಅಂತ ಆಪ್ಷನ್ ಇದೆ. ಡೆಲೀಟ್ ಮೇಲೆ ಕ್ಲಿಕ್ ಮಾಡಿ ನಾವು ಸರಿಯಾದಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಈ ರೀತಿಯಾಗಿ ಶೂ ಸಾಕ್ಸ್ ಖರೀದಿಗೆ ಸಂಬಂಧಿಸಿದ ಪ್ರಕ್ರಿಯೆಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಎಂಟ್ರಿ ಮಾಡಬೇಕು. ಇದು ಕಡ್ಡಾಯವಾಗಿರುತ್ತದೆ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.